ಬುರುಡೆ ಗ್ಯಾಂಗ್ ಬೆನ್ನತ್ತಿರುವಂತ ಎಸ್ಐಟಿ ಇಂಚಿಂಚು ಶೋಧವನ್ನ ನಡೆಸ್ತಾ ಇದೆ. ದೂರುದಾರ ಜಯಂತ್ ಟಿ ಮನೆಯಲ್ಲೂ ಕೂಡ ತೀವ್ರ ಶೋಧ ನಡೆಸಲಾಗ್ತಾ ಇದೆ. ದೂರುದಾರ ಅಂತಂದ್ರೆ ಇವರು ಕೂಡ ಹಿಂದೆ ಹಲವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಧರ್ಮಸ್ಥಳದ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬಂದಿರುವಂತವರು. ಮೊನ್ನೆನೂ ಕೂಡ ಕೆಲ ದೂರೆಲ್ಲ ಕೊಟ್ಟಿದ್ದಾರೆ ಎಸ್ಐಟಿ ಫಾರ್ಮ್ ಆದ ನಂತರದಲ್ಲಿ. ಈಗ ಅವ್ರ ಮನೆಯಲ್ಲೇ ಶೋಧ ಆಗ್ತಾ ಇದೆ. ಕಾರಣ ಬುರುಡೆ ರಹಸ್ಯ. ಬೆಂಗಳೂರಿನ ಪೀಣ್ಯದಲ್ಲಿನ ಬಾಡಿಗೆ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದ್ದು ಸತತ 5 ಗಂಟೆಯಿಂದ ಎಸ್ಐಟಿಯಿಂದ ತೀವ್ರ ಶೋಧ ನಡೀತಾ ಇದೆ. ಮನೆಯಲ್ಲಿ ಮಹಜರ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬಿಗಿ ಭದ್ರತೆಯಲ್ಲೇ ಮಹಜರ್ ಪ್ರಕ್ರಿಯೆಯನ್ನ ಮುಂದುವರಿಸಿದ್ದಾರೆ. ಜಯಂತ್ ಟಿ ಅವರು ಇಲ್ಲಿಲ್ಲ, ಅವರು ಬೆಳತಂಗಡಿ ಭಾಗದಲ್ಲಿದ್ದಾರೆ. ಅವರ ಇಲ್ಲಿನ ಬೆಂಗಳೂರು ನಿವಾಸದಲ್ಲಿ ಅವರ ಪತ್ನಿ ಹಾಗೆ ಮಕ್ಕಳಿದ್ದಾರೆ. ಈಗ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ, ಮಹಜರ್ ಕಾರ್ಯ ನಡೀತಾ ಇದೆ. ಸರ್ಚ್ ವಾರೆಂಟ್ ಅನ್ನ ಪಡೆದೇ ಇವತ್ತು ಎಸ್ಐಟಿ ಅಧಿಕಾರಿಗಳು ಹೋಗಿ ಈ ಚಿನ್ನಯ್ಯನ ಸಮ್ಮುಖದಲ್ಲೇ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಜಯಂತ್ ಕೂಡ ಟಿವಿ9 ಜೊತೆಗೆ ಮಾತನಾಡ್ತಾ ಹೌದು, ಈ ಚಿನ್ನಯ್ಯ ನಮ್ಮ ಮನೆಗೆ ಬಂದಿದ್ದು ಇದ್ದಿದ್ದು ಎಲ್ಲ ನಿಜ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈಗ ಜಯಂತ್ ಅವರ ಪತ್ನಿಯ ಮೊಬೈಲ್ ಅನ್ನ ಎಸ್ಐಟಿ ಟೀಮ್ ವಶಕ್ಕೆ ಪಡೆದಿದೆ. ಜಯಂತ್ ಪತ್ನಿಯ ಹಳೆ ಆಂಡ್ರಾಯ್ಡ್ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದ್ದು ಜಯಂತ್ ಪತ್ನಿಯ ಹೇಳಿಕೆಯನ್ನ ದಾಖಲಿಸಿಕೊಳ್ತಾ ಇದ್ದಾರೆ ಎಸ್ಐಟಿ ಟೀಮ್. ಚಿನ್ನಯ್ಯಗೆ ಆಶ್ರಯ ನೀಡಿದ ಬಗ್ಗೆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ. ಚಿನ್ನಯ್ಯನಿಂದಲೂ ಕೂಡ ಎಸ್ಐಟಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದೆ. ಜಯಂತ್ ಮನೆಯಲ್ಲಿ ವಾಸವಿದ್ದ ಬಗ್ಗೆ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದೆ ಈ ಟೀಮ್. ಹಾಗೆ ಬೆಂಗಳೂರಿನ ಜಯಂತ್ ಅವರ ನಿವಾಸದಲ್ಲಿ ಕೆಲ ದಾಖಲೆಗಳ ಪರಿಶೀಲನಾ ಕಾರ್ಯ ಕೂಡ ನಡೀತಾ ಇದೆ. ಬುರುಡೆ ಚಿನ್ನಯ್ಯ ಬೆಂಗಳೂರಿನಲ್ಲಿ ಇದ್ದ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಮಾಹಿತಿ ಇತ್ತು. ಆದರೆ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತ ಯಾವುದೇ ವಸ್ತು ಅಂತೂ ಲಭ್ಯ ಆಗಿಲ್ಲ. ಸಿಕ್ಕಿರುವ ಕೆಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಈತ ಎಲ್ಲೆಲ್ಲಿ ಓಡಾಡಿದ್ದ, ಯಾರ್ಯಾರ ಮನೆಯಲ್ಲಿದ್ದ, ಷಡ್ಯಂತ್ರದ ಭಾಗವಾಗಿ ಏನಾದ್ರು ನಡೆದಿತ್ತ, ಈ ತರದನ್ನೆಲ್ಲವನ್ನು ಕೂಡ ಮುಂದಿನ ಹಂತದಲ್ಲಿ ಎಸ್ಐಟಿ ಪೊಲೀಸರು ನಿರೂಪಿಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿನ ದಾಖಲೆಗಳನ್ನ ಕಲೆ ಹಾಕುವಂತ ಒಂದು ಪ್ರಕ್ರಿಯೆಯ ಭಾಗವೇ ಈಗ ನಡೀತಾ ಇರುವಂತ ಮಹಜರು. ಆದರೆ ಜಯಂತ್ ಅವರ ಮನೆಯಲ್ಲಿ ಇದ್ದಿದ್ದಕ್ಕೆ ಜಯಂತ್ ಹೇಳಿದ್ದಾರೆ, ನಮ್ಮ ಮನೇಲಿ ಇದ್ದಿದ್ದು ಹೌದು ಮತ್ತೊಂದು, ಅದನ್ನೆಲ್ಲ ಅವ್ರು ಒಪ್ಕೊಂಡಿದ್ದಾರೆ. ಲಾಡ್ಜಲ್ಲಿ ಇರಿಸ್ಕೊಳ್ಳಿ ಅಂತ ಹೇಳಿದ್ರು ಲಾಯರು. ನಾವು ಇರೋದು ಒಬ್ಬ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕಷ್ಟ ಅಂತೇಳಿ ನಮ್ಮ ಮನೇಲಿ ಹೋಗಿ ನಾನು ಬಿಟ್ಕೊಂಡಿದ್ದೆ ಅನ್ನುವಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ. ಹಾಗಂತ ಆತ ಅಲ್ಲಿದ್ದ ಅನ್ನುವಂಥದ್ದಕ್ಕೆ ಯಾವುದೇ ಮೆಟೀರಿಯಲ್ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋ ಕಾರ್ಯ ನಡೀತಾ ಇದೆ. ಇದರ ಒಂದು ಮುಂದುವರೆದ ಭಾಗವಾಗಿ ಜಯಂತ್ ಅವರ ಪತ್ನಿ ಇದಾರಲ್ಲ, ಅವರ ಒಂದು ಹಳೆಯ ಆಂಡ್ರಾಯ್ಡ್ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಹಳೆ ಮೊಬೈಲ್ ಅಂತ ಸಹಜವಾಗಿ ಒಂದು ಗುಮಾನಿ ಬರುತ್ತೆ. ಬಹುಶಃ ಈ ವ್ಯಕ್ತಿ 4 ತಿಂಗಳ ಹಿಂದೆ ಇವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಜಯಂತ್ ಅವರ ಪತ್ನಿ ಆ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ನಾವು ವಶಕ್ಕೆ ಪಡೆದಿರ್ಬೋದು ಅಂತ ಕಾಣಿಸುತ್ತೆ. ಬಟ್ ಅದನ್ನು ಹೊರತುಪಡಿಸಿ ಬೇರೆ ಏನೇನೆಲ್ಲ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದನ್ನು ನಾವು ಇನ್ನಷ್ಟೇ ತಿಳಿದುಕೊಳ್ಬೇಕಾಗಿರುವಂಥ ಮಾಹಿತಿ ಆಗಿದೆ. ಜಯಂತ್ ಕೂಡ ಟಿವಿ9 ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಈತನನ್ನು ಮನೆಗೆ ಕರ್ಕೊಂಬಂದು ನನ್ನ ಗ್ರಾಚಾರಕ್ಕೆ ನಾನು ಇರಿಸ್ಕೊಂಡಿದ್ದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಈತ ಮೊದಲಿಗೆ ಇವ್ರ ಹತ್ರ ಕೊಟ್ಟಿದ್ದಂಥ ಬಿಲ್ಡಪ್ಗಳು ಅಥವಾ ಹೇಳಿಕೆ, ಅದಾದ ನಂತರದಲ್ಲಿ ಅವ್ನು ನಡ್ಕೊಳ್ತಾ ಇರುವಂಥ ರೀತಿ, ಇದೆಲ್ಲ ಈ ಟೀಮ್ಗೆ ಈಗ ತಲೆಬಿಸಿ ತರಿಸಿದೆ ಅಂತ ಕಾಣಿಸುತ್ತೆ. ಈಗ ಸದ್ಯ ನಾನು ಯಾವುದಕ್ಕೂ ಕೂಡ ಸಿದ್ಧ ಅನ್ನುವಂಥದ್ದನ್ನು ಜಯಂತ್ ಹೇಳ್ತಾ ಇದ್ದಾರೆ. ನನಗೇನಾದರೂ ಈತನಿಗೆ ಆಶ್ರಯ ಕೊಟ್ಟಿದ್ದಕ್ಕೆ ಅಥವಾ ಈತನ ಜೊತೆ ಓಡಾಡಿದ್ದಕ್ಕೆ ಏನಾದರೂ ಶಿಕ್ಷೆ ಕೊಡೋದಾದರೆ ಕೊಡಲಿ ಅನ್ನುವಂಥ ರೀತಿಯಾಗಿ.